ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಸುಧೀಂದ್ರ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಅವರೇ, ಜೆಡಿಎಸ್ ಅಷ್ಟು ಸೀಟು ಇಷ್ಟು ಸೀಟು 6, 7 ಎಲ್ಲ ಚರ್ಚೆ ಆಯಿತು. ಕೊನೆಗೆ ನಾವು ಕೇಳಿದ್ದು 3 ಸೀಟು, 2 ಸೀಟ್ ಆಗೋದಾದ್ರೆ ನಾವ್ಯಾಕೆ ಮೈತ್ರಿ ಇಷ್ಟೊಂದೆಲ್ಲ ಒದ್ದಾಡಬೇಕಾಗಿತ್ತು ಅನ್ನೋದು ಕುಮಾರಸ್ವಾಮಿ ಹೇಳಿದ್ರು. 3 ಸೀಟನ್ನೇ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಇನ್ನೂ ಟಿಕೆಟ್ ಅನೌನ್ಸ್ ಮಾಡೋಕೆ ಒದ್ದಾಡ್ತಾ ಇದ್ದೀರಲ್ಲ ಇಷ್ಟು. ಅಲ್ಲಿಗೆ ಪ್ರಾದೇಶಿಕ ಪಕ್ಷ ಎಷ್ಟು ಪವರ್ಫುಲ್ ಆಗಿದೆ, ಶಕ್ತಿಯುತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಶಕ್ತಿಯುತವಾಗಿದೆ ಅಂತ ಅರ್ಥನಾ? ಖಂಡಿತ ಸರ್. ಅಥವಾ ಎಷ್ಟು ವೀಕ್ ಆಗಿದೆ ಅಂತ ಅರ್ಥನಾ? ಇಲ್ಲ ಸರ್, 6, 7 ಸೀಟ್ ಎಲ್ಲ ಒಂದು ಬೇರೆ ಅನ್ಯ ಪಕ್ಷಗಳ ಏನು ಸರ್ಕಾರದ ಏನು ನಡೆಸ್ತಿದ್ದಾರೆ ಆ ಪಕ್ಷದವರು ಹೇಳ್ಕೊಂಡು ಬರ್ತಿದ್ದು. ಕುಮಾರಣ್ಣವರಾಗ್ಲಿ ಬಿಜೆಪಿಯವರಾಗ್ಲಿ ಯಾರೂ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳು 6, 7 ಸೀಟಿನ ಬಗ್ಗೆ ಚರ್ಚೆ ಆಗಿರ್ಲಿಲ್ಲ. ಆಯ್ತು, ಈಗ 3 ಇರಲಿ. ನೀವು ಯಾವ ರೀತಿ ಬಿಲ್ಡಪ್ ಕೊಡ್ತಾ ಇದ್ರಿ ಅಂದ್ರೆ ರಾಜ್ಯದ ಜನರಿಗೆ ನಮ್ಮ ಹತ್ರ 3 ಸೀಟ್ ಇದೆ, ಹಿಂಗ ಅಭ್ಯರ್ಥಿಗಳಿದ್ರೆ ಹಿಂಗ್ ನಿಲ್ಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಇತ್ತು. ಈಗ 3 ಸೀಟ್ ಅಂತ ಹೇಳಿದ ಮೇಲೂ ಅಭ್ಯರ್ಥಿ ಯಾರು ಒಣಗುಣ ಅಂತ ಓಡಾಡ್ತಾ ಇದ್ರೆ. ಮಂಡ್ಯಕ್ಕೆ ಯಾರು ಇನ್ನೂ ನಿರ್ಧಾರ ಆಗ್ತಿಲ್ಲ. ಕುಮಾರಸ್ವಾಮಿ ಅವರಾಗ್ಬೇಕಾ, ನಿಖಿಲ್ ಅವರಾಗ್ಬೇಕಾ, ಪುಟ್ಟರಾಜು ಅವರಾಗ್ಬೇಕಾ? ಕೋಲಾರಕ್ಕೆ ಹೋದ್ರೆ 3 ಜನ ಇದ್ದಾರೆ, ಅದ್ರಲ್ಲಿ ಒಬ್ಬರು ಮಾಡ್ತೀವಿ ಅಂತೀರಾ ಸರ್? ಒಂದು ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಅನೌನ್ಸ್ ಮಾಡಾಯ್ತು, ನೀವು ಪ್ರಾದೇಶಿಕ ಪಕ್ಷದವ್ರು ಇನ್ನೂ ಅನೌನ್ಸ್ ಮಾಡೋದ್ರಲ್ಲೇ ಇದ್ದೀರಾ. ಒಂದು 30 ವರ್ಷದ ಇತಿಹಾಸ ನೋಡಿದ್ರೆ, ಈಗ 1987-88ರಲ್ಲಿ ಲೋಕೋಪಯೋಗಿ ಸಚಿವರಾಗಿ, ನೀರಾವರಿ ಸಂಪನ್ಮೂಲ ಸಚಿವರಾಗಿ ಪೂಜ್ಯ ದೇವೇಗೌಡರು ಇದ್ರು. ಆಗಿನ ಸಂದರ್ಭದಿಂದ ನೋಡಿದ್ರು ಸರ್, ಜನತಾ ಪರಿವಾರದಲ್ಲಿ ಡಜನ್ ಲೀಡರ್ಗಳನ್ನ ಹುಟ್ಟಾಕಿದಂತ ಒಂದು ಪಕ್ಷ. ಈ ಪಕ್ಷದಲ್ಲಿ ಏನಾಗುತ್ತೆ, ನಾಯಕರುಗಳು ಇತ್ತೀಚೆಗೆ ಮಾನ್ಯ ಜಮೀರ್ ಅಹಮದ್ ಅವರು ಮಾತಾಡಿದಾಗ್ಲಿ ಅವರು ಒಂದು ವೇದಿಕೆಯನ್ನು ಹೇಳಿದ್ರು, ಈ JDS ಈ ಜನತಾ ಪರಿವಾರ ಹೇಗಿದೆ ಅಂತಂದ್ರೆ ಇದೊಂಥರ ವಿಶ್ವವಿದ್ಯಾನಿಲಯ, ಬಂದವರೆಲ್ಲ ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ ಬೇರೆ ಪಕ್ಷಕ್ಕೆ. ಇವತ್ತು ಅವರು ಹೋಗಿದ್ದಾರೆ ಅಂದ್ರೆ ಇಲ್ಲಿ ನಾಯಕರಾಗಿ ಉತ್ಪತ್ತಿ ಆಗ್ತಾರೆ. ಆ ನಾಯಕರು ಈ ಪಕ್ಷದಲ್ಲಿ ಈ ಒಂದು ತಾಯಿ ಪಕ್ಷ ಅಂತ ಹೇಳ್ಕೊಂಡು ದುಡಿತಿರ್ತಾರೆ. ಯಾವಾಗ ಆ ಪಕ್ಷ ಎಲ್ಲವನ್ನು ಕೊಟ್ಟಾದ್ಮೇಲೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಮನೆ ಯಜಮಾನ ಸರಿ ಇಲ್ಲ ಅಂತ ಹೇಳ್ತೀನಿ. ಈಗ ಮನೆ ಯಜಮಾನ ಸರಿ ಇದ್ರೆ ಮನೆ ಬಿಟ್ಟು ಯಾರು ಆಚೆ ಹೋಗೋದಿಲ್ಲ. ಇವಾಗ ಏನಾಗುತ್ತೆ, ನಮ್ಮ ಕಾರ್ಯಕರ್ತರ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗ್ಬೋದು, ಮುಖಂಡರು ಮತ್ತೆ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಏನಾಗುತ್ತೆ ಸರ್, ಇವಾಗ ಮಂಡ್ಯದಲ್ಲಿ ಉದಾಹರಣೆ ಒಂದ್ ಸೆಕೆಂಡ್. ಸಾಮಾನ್ಯವಾಗಿ ಒಂದು ಕುಟುಂಬ ಯಾವಾಗ ಉಳಿಯುತ್ತೆ? ಕುಟುಂಬ ಅಂದಾಗ 150 ಕಾರಣಗಳಿರುತ್ತೆ. ಯಾವ್ದಾದ್ರು ಒಂದು ನಿಭಾಯಿಸಬೇಕಾಗಿರುವಂತವ್ರು ಯಾರು? ಆ ಕುಟುಂಬದ ಯಜಮಾನ ಒಂದು ಪಕ್ಷದಲ್ಲಿ ಯಜಮಾನ ಯಾರಾಗ್ತಾರೆ ಸರ್? ಕುಟುಂಬದಲ್ಲಿ ಯಜಮಾನ ಪಕ್ಷದ ವಿಚಾರದಲ್ಲಿ ಯಾರಾಗ್ತಾರೆ ಸರ್? ನಮ್ಮ ಪೂಜ್ಯ ದೇವೇಗೌಡರು, ಕುಮಾರಣ್ಣ ಅವರು ಇದ್ದಾರೆ ಸರ್. ಈಗ ಎಲ್ಲೋ ಅಲ್ಲಿ ಮಿಸ್ಟೇಕ್ ಆಗಿದೆ. ಕೋರ್ ಕಮಿಟಿ ಅಧ್ಯಕ್ಷರಾಗಿ GT ದೇವೇಗೌಡರು ಕೂಡ ಇದ್ದಾರೆ. ಅವರ ಒಂದು ಹೇಳಿಕೆಗಳು ಒಂದು ಮಹತ್ತರವಾದಂತ ಒಂದು ತಿರುವುಗಳನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಯಜಮಾನರು ಚೆನ್ನಾಗಿರುತ್ತೆ. ಕುಟುಂಬದಲ್ಲಿರೋಂಥ ಈಗ ಮೊನ್ನೆ ಬಂದಿರೋ ಮಕ್ಳುಗಳು ಅವರು ತಿಳ್ಕೋಬೇಕಲ್ವಾ, ಒಂದು ಮಹತ್ವ ತಿಳ್ಕೋಬೇಕು. ನನ್ನ ತಂದೆಯವ್ರು ಹೇಗಿದ್ರು, ನನ್ನ ತಾತ ಅವ್ರು ಹೇಗಿದ್ರು ಅಂದ್ರೆ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಈ ಪಕ್ಷದಲ್ಲಿ ಎಲ್ಲವನ್ನೂ ಕೊಟ್ಟು ಮೊಪೆಡಲ್ಲಿ ಓಡಾಡ್ತಿದ್ದಂಥವ್ರನ್ನ ಕರ್ಕೊಂಡು ಬಂದು ಶಾಸಕರು ಮಾಡಿ, ಸಚಿವರನ್ನು ಮಾಡಿ, ಅವ್ರು ಏಕಾಏಕಿ ಪಕ್ಷಕ್ಕೆ ಬೈದು ಬೇರೆ ಪಕ್ಷಕ್ಕೆ ಅಧಿಕಾರದ ಆಸೆ. ಎಲ್ಲ ಕಡೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೀಡರ್ಸ್ ಗಳು. ಮಂಡ್ಯದಲ್ಲಿ KR ನಗರದಿಂದ ಮಳವಳ್ಳಿ ಇರ್ಬೋದು, ಶ್ರೀರಂಗಪಟ್ಟಣದಿಂದ ನಾಗಮಂಗಲದವರೆಗೂ ಇರ್ಬೋದು, ಕಾರ್ಯಕರ್ತರು 8 ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಇರ್ಬೋದು, ಹಿರಿಯ ಸಚಿವ ಹೇಳ್ತೀನಿ ಸರ್, ಹೇಳ್ತೀನಿ. ಇವರ ಏನ್ ಗೊತ್ತಾ, ಮೋಸ್ಟ್ಲಿ ಕುಮಾರಸ್ವಾಮಿ ಅವ್ರು ಬಿಟ್ರೆ ಇನ್ಯಾರಾದ್ರೂ ನಿಲ್ಸೋ ಪರಿಸ್ಥಿತಿ ಬಂದಿದ್ರೆ ಕೋಲಾರದಲ್ಲೂ ನಿಲ್ಲಿಸ್ಬಿಡ್ತಿದ್ರು ಸರ್. ಇಲ್ಲ, ಖಂಡಿತ. ನಾನೊಬ್ಬ ಪಕ್ಷದ ವಕ್ತಾರನಾಗಿ ನನಗೆ ಕಳೆದ ಬಾರಿ ಒಂದು ಸೋಲನ್ನ ನೋಡಿದ್ವಿ. ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ಬೇಕಂತ ಆಸೆ ಇತ್ತು. ಏನಕ್ಕೆ ಅಂದ್ರೆ ಸರ್, ಈಗ ನೋಡಿ ಸರ್, 8 ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಇರ್ಬೋದು, ಶಾಸಕರುಗಳಿರ್ಬೋದು, ಅವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅಲ್ಲಿ ಏನಾಗಿದೆ ಸರ್, ಕಳೆದ ಬಾರಿ ಕಾಂಗ್ರೆಸ್ ಅವರು ನಮಗೆ ಯಾವ ರೀತಿ ಪೆಟ್ಟನ್ನು ಕೊಟ್ಟಿದ್ರು ಅಂತ ಗೊತ್ತಿತ್ತು. ಅಂದ್ರೆ ಒಂದು ಕುಮಾರಣ್ಣ ಅವರ ಒಂದು ಮುಖ್ಯಮಂತ್ರಿಯಾಗಿ ಏನು ರಾಜ್ಯ ನಿಭಾಯಿಸ್ತಾ ಇದ್ರು, ಆ ಒಂದು ಎಲ್ಲೋ ಕುಮಾರಣ್ಣ ಅವರು ರಾಜ್ಯದ ಜನರ ಒಂದು ಪ್ರೀತಿ ಗಳಿಸ್ತಿದ್ದಾರೆ, ಅವ್ರು ಮುಂದೆ ಇನ್ನೂ ಒಂದು ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ಕಡಿವಾಣ ಹಾಕ್ಬೇಕು ಅಂತ ಕಾಂಗ್ರೆಸ್ನ ಜನಪ್ರತಿನಿಧಿ ಅವತ್ತಿನ ಲೀಡರ್ಗಳಿಗೆ ಒಂದು ಕಷ್ಟ ಇತ್ತು. ಅವ್ರಿಗೆ ಹೇಗಾದ್ರೂ ಮಾಡಿ ಕುಮಾರಣ್ಣ ಅವ್ರನ್ನ ಕಟ್ಟಾಕ್ಬೇಕು ಅಂತ ಅವತ್ತು ಸರ್ಕಾರನ ಕೆಡುವಕ್ಕೆ ಕಾರಣಕರ್ತರಾದ್ರು. ಅದರಿಂದ ನಾವು ಚುನಾವಣೆ ಅಂತ ಬಂದಾಗ ನಾವೊಂದು ರಾಜಕೀಯದಲ್ಲಿ ಎಲ್ಲ ತರದ್ದು ಇರುತ್ತಲ್ಲ, ಸಾಧಕ ಬಾಧಕಗಳನ್ನ ನೋಡ್ಬೇಕು, ಅಲ್ಲಿನ ಶಾಸಕರುಗಳ ಅಭಿಪ್ರಾಯ ಸಂಗ್ರಹಿಸಬೇಕು, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಬೇಕು. ಕಾಂಗ್ರೆಸ್ JDS ಅನ್ನ ಕಿಚಾಯಿಸುತ್ತೆ.
ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಅವ್ರ ಮನೆಯಲ್ಲಿ, ಅವ್ರು ಬಿಟ್ರೆ ಅವರೇ ನಿಂತ್ಕೊಳ್ಬೇಕು ಅಂತ ಹೇಳಿ ಅದೇ ಪರಿಸ್ಥಿತಿಗೆ ಬರ್ತಾ ಇದೆ ಮತ್ತೆ ಅಂತ. ಅದು ಸತ್ಯನೇ, ಈಗ ನೀವೇ ಹೇಳ್ದಂಗೆ ಎಲ್ಲ ಕಡೆ ಸಾಧ್ಯವಾಗಿದ್ರೆ ಎಲ್ಲ ಕಡೆ ಅವ್ರನ್ನೇ ನಿಲ್ಲಿಸ್ಬಿಡ್ತಾ ಇದ್ರು ಅಂತ ತಾವೇ ಒಂದು ವ್ಯಾಖ್ಯಾನ ಮಾಡಿದ್ರಿ. ಅದನ್ನೇ ನಾವು ಈಗ ನಮ್ಮ ಸ್ನೇಹಿತರು ಅಶ್ವಿನ್ ಅವರು ಒಂದು ಮಾತು ಹೇಳಿದ್ರು. ಅವ್ರೇನು ಹೇಳಿದ್ರು, ನಾವು ಪಕ್ಷ ಉಳುವಿನ ನಿಷ್ಠೆನಲ್ಲಿ ಅಥವಾ ನಮ್ಮ ಸಂಪೂರ್ಣ ಏನು ಸಿಗ್ತಾ ಇರಲಿಲ್ಲ ಅಂತಕ್ಕಂಥದ್ದಲ್ಲಿ ಇಲ್ಲೊಂದು ವಿಶ್ವವಿದ್ಯಾಲಯ ಎಲ್ಲ ಹೋಗ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಯಾಕೆ? ಬೇಸಿಕ್ ಕ್ವಶನ್ ಯಾಕೆ? ಇವತ್ತು ಮಂಡ್ಯದೊಂದೇ ನಾವು ಮಾತಾಡ್ತೀವಿ, ಹಾಗಾದ್ರೆ ಮಂಡ್ಯದ ಹಿಸ್ಟ್ರಿ ತಗೊಳ್ಳೋಣ. 1952 ಆಗಿದ್ದ ಮಂಡ್ಯ ಕ್ಷೇತ್ರದಿಂದ ಹಿಡಿದು ಇದುವರ ತನಕನೂ ಏನು ಇವ್ರು ನಾವು ಹಿಸ್ಟ್ರಿ, ನಾವು ಇತಿಹಾಸ ತಗೊಂಡ್ರೆ ಅಂತ ಹೇಳಿದ್ರೆ ನಾನು ಮಂಡ್ಯದ ಬಗ್ಗೆ ಮಾತಾಡ್ತೇನೆ, ಬೇರೆ ಬಗ್ಗೆ ಅಲ್ಲ. ಏನು ನಮ್ಮ ಇವ್ರ ಪ್ರಾಬಲ್ಯ, ಹಳೆ ಮೈಸೂರು ಪ್ರಾಂತ್ಯ, ಮಂಡ್ಯ ನಮ್ಮ ತವರು ಅಂತೆಲ್ಲ ಮಾತಾಡ್ತಾರಲ್ಲ. ನೀವು ಪ್ರಜಾ ಸೋಷಲಿಸ್ಟ್ ಪಾರ್ಟಿನ ಬಿಟ್ರೆ 68-71 ಅದು SM ಕೃಷ್ಣ ಅವರು ಗೆದ್ದಿದ್ದು ಬಿಟ್ರೆ, ಇನ್ನೊಂದು ಸಲ ಇವರು ಚಲುವನಾರಾಯಣ ಸ್ವಾಮಿ ಅವರು JDS ಇಂದ, ಶಿವರಾಮೇಗೌಡರು, ಪುಟ್ಟರಾಜು ಅವರು ಮತ್ತೆ ಶಂಕರೇಗೌಡರು 84 ಅಷ್ಟೇ. ಅಂದ್ರೆ 20 ವರ್ಷ ಅಷ್ಟೇ ಇವ್ರು ಆಳಿರೋದು 63 ವರ್ಷದಲ್ಲಿ. ಅದ್ರಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಇದೆ, ಎಲ್ಲ ಕಾಂಗ್ರೆಸ್ ನಾನು ಹೇಳ್ತಾ ಇಲ್ಲ. ಆಮೇಲೆ ಇವತ್ತಿನ ಸಂದರ್ಭ ತಗೊಂಡ್ರೆ ಇದು ಇತಿಹಾಸ. ಇವತ್ತಿನ ಸಂದರ್ಭ ತಗೊಂಡ್ರೆ ಅಲ್ಲಲ್ಲ, ಅದೇ ಹೇಳಿದ್ದು. ಇವತ್ತಿನ ಇತಿಹಾಸ ತಗೊಂಡ್ರೆ ಇವತ್ತಿನ ಇದ್ರಲ್ಲೂ ಕೂಡ ಕೃಷ್ಣಪೇಟೆ ಒಂದು ಬಿಟ್ರೆ ಇನ್ನೆಲ್ಲಾನು ಅಲ್ಲಿ ಕಾಂಗ್ರೆಸ್ ಶಾಸಕರೇ ಇರೋದು. ಸೊ ಹಂಗಾಗಿ ಆಮೇಲೆ ಪ್ರಮುಖವಾಗಿ ಇನ್ನು ಬಿಜೆಪಿ ವಿಷಯಕ್ಕೆ ಬಂದ್ರೆ, ಹೋದ ಸಲ ಚುನಾವಣೆ ಒಂದು ಬಿಟ್ರೆ ಅದ್ರ ಮುಂಚೆ ಬಿಜೆಪಿ ವೋಟ್ ಶೇರ್ ಏನಿತ್ತು ಮಂಡ್ಯದಲ್ಲಿ? 10% ದಾಟಿರ್ಲಿಲ್ಲ. ಇದು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ, ನಾನು ಹೇಳ್ತಾ ಮಂಡ್ಯದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ, ಎಲ್ಲ ಅವರಿಂದ ಹೋಗಿರುವಂತ ಲೀಡರ್ಸ್ ಅವರಿಂದ ಬಿಜೆಪಿಗೆ ಹೋಗಿ ಇವತ್ತು ಮೈತ್ರಿ ಮಾಡ್ಕೊಂಡಿಲ್ವಾ? ಅವ್ರು ಮಾಡಿರ್ಬೋದು. ಅಲ್ಲ, ನೀವು ಹೆಂಗ್ ಹೇಳ್ಕೊಳ್ತಾ ಇದ್ರಿ ಅಂದ್ರೆ, ನಾವೇ ಅಲ್ಲಿ ಗಟ್ಟಿಯಾಗಿ ನಿಂತಿದ್ವಿ, ನಮ್ಮ ನಾಯಕರು ಅವಾಗಿಂದ ಇದ್ದಾರೆ ಅನ್ನೋ ರೀತಿ ಹೇಳ್ತಾ ಇದ್ದೀರಾ. ಅವ್ರ ಪಕ್ಷದ ಅಲ್ಲ, ನಿಮ್ಮವರೇ ಹೋಗಿ ಮುಖ್ಯಮಂತ್ರಿಗಳಾದ್ರೂ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ, ಅಲ್ಲಿಗೆ ಒಪ್ಕೊಂಡ್ರಂಗ ಆಗ್ತಲ್ಲ. ನಿಮ್ಮವರೇ ಅಂತ ಹೇಳಿ ಎಲ್ಲ ಮುಖ್ಯಮಂತ್ರಿ ಆದ್ರು ಅಂತ ಅದನ್ನೇ ಹೇಳ್ತಾ ಇರೋದು ಸರ್. ನಾನು ಅದನ್ನೇ ಮಾತಾಡ್ತಾ ಇರೋದು. ನೀವು ಬರೀ ಕಾಂಗ್ರೆಸ್ ಆಗಿದ್ದನ್ನು ಮಾತ್ರ ಹೇಳಬಾರ್ದು. ಇವತ್ತೇನು ನೀವು ಮೈತ್ರಿ ಮಾಡಿ ಕೂತ್ಕೊಂಡಿದ್ದೀರಿ, ಅವ್ರ ಜೊತೆ ಯಾರ್ಯಾರು ಹೋಗಿದ್ದೀರಿ, ಅಲ್ಲಿ ಹೋಗಿ ಒಬ್ರು ಮುಖ್ಯಮಂತ್ರಿನೇ ಆಗೋದ್ರು, ಅದನ್ನು ವ್ಯಾಖ್ಯಾನ ಮಾಡಿ ಅದನ್ನ ಯಾಕೆ ಬಿಡ್ತೀರಿ? ಒಂದು ಸರ್ ನೋಡಿ, ಸೆಲೆಕ್ಟಿವ್ ಇದೆಯಲ್ಲ ಸರ್. ಯಾವ್ದು ಮಂಡ್ಯದ ವಿಚಾರ ಬಂದಿದ್ದಕ್ಕೆ ಮಂಡ್ಯ ಮಾತಾಡ್ತಾ ಇದ್ದಾರೆ, ಬೇರೆ ಕಡೆ ಹೋಗ್ತಾ ಇಲ್ಲ. ಮುಖ್ಯಮಂತ್ರಿನೇ ಆಗ್ಬಿಟ್ರು. ಪರ್ಟಿಕ್ಯುಲರ್ ಆಗಿ ಮಂಡ್ಯ ವಿಚಾರ ಇರೋದ್ರಿಂದ ಮಂಡ್ಯದಲ್ಲಿರುವಂತ ಲೀಡರ್ಸ್ ಗಳು ಸುಧೀಂದ್ರ ಅವರೇ ಒಂದ್ ನಿಮಿಷ. ಕುಮಾರಸ್ವಾಮಿ ಅವರು ರಾಮನಗರ, ಚನ್ನಪಟ್ಟಣ ಅಲ್ದಾಡ್ಕೊಂಡು ಮಂಡ್ಯವನ್ನು ಅಲ್ದಾಡ್ಕೊಂಡು ಇರುವಂತ ಪರಿಸ್ಥಿತಿಗೆ ತಂದಿಡ ಕಾಂಗ್ರೆಸ್ನೇ ಅಲ್ವಾ? ಅಲ್ಲಿ ಇದ್ದಂತ ಲೀಡರ್ಸ್ ಗಳು ಎಲ್ಲಿದ್ರು, ಮೂಲ ಇದ್ದಂತ ಲೀಡರ್ಸ್ ಗಳು ಎಲ್ಲಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಲೀಡರ್ಸ್ ಗಳನ್ನ ಹುಟ್ಟು ಹಾಕಲಿಲ್ಲ. ಕಾಂಗ್ರೆಸ್ ಈ ಕಾಂಗ್ರೆಸ್ ಹುಟ್ಟಿರುವಂತ ಲೀಡರ್ಸ್ ಗಳು ಮಂಡ್ಯದಲ್ಲಿ ಇದ್ದಾರೆ ಅನ್ನೋದನ್ನ ಹೇಳ್ಬಿಡಿ. ಕಾಂಗ್ರೆಸ್ ಪಕ್ಷವೇ ಬೆಳೆಸಿದೆ ಇಂತ ಲೀಡರ್ ಅನ್ನ ಅಂತ ಹೇಳಿ ಎಲ್ಲ ಇವತ್ತಿರ್ತಕ್ಕಂಥ ಲೀಡರ್ಗಳು ಯಾರು ಚಲುವನಾರಾಯಣ ಸ್ವಾಮಿ ಇರ್ಬೋದು, ಅವರು ಜನತಾದಳ ಯಾವ ಇದ್ರಲ್ಲಿ ಬಿಟ್ಟು ಬಂದ್ರು. ಚಲುವನಾರಾಯಣ ಸ್ವಾಮಿ ಅವರು ಸುಧೀಂದ್ರ ಅವರೇ, ನಾನು ಕೇಳ್ತಾ ಇರೋದು ಸುಧೀಂದ್ರ ಅವರೇ, ನಾನು ಕೇಳ್ತಾ ಇರೋದು ಇಷ್ಟೇ. ಮಂಡ್ಯದಲ್ಲಿ ಕಾಂಗ್ರೆಸ್ ಇಷ್ಟೆಲ್ಲ ನಾವು ಗಟ್ಟಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳುವಂತವ್ರು, ಇಂಥ ಲೀಡರ್ನ ಕಾಂಗ್ರೆಸ್ ಬೆಳೆಸಿದ್ಯಪ್ಪ ಆ ಲೀಡರ್ ಅಂತ. ನರೇಂದ್ರ ಸ್ವಾಮಿ ಅವ್ರನ್ನ ಹೇಳಿ, ಇದು ಉದಯ್ ಗೌಡ್ರನ್ನ ಹೇಳಿ, ಅದೆಲ್ಲ ಪಕ್ಷದಿಂದ ಬಂದಿರೋರೆ. ರಮೇಶ್ ಸಿದ್ದಿಗೌಡರು ಅವ್ರ ಕಡೆಯಿಂದ ಬಂದಿರಬಹುದು. ಆಯ್ತು, ಈಗ DK ಶಿವಕುಮಾರ್ ಅವರು ಕಾಂಗ್ರೆಸ್ ನಿಂದನೇ ಬಂದಿರೋದು, ಕಾಂಗ್ರೆಸ್ ನಿಂದ ಬೆಳೆದು ನಿಂತ್ಕೊಂಡು ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಕ್ ನಿಮ್ಗಾಗತ್ತೆ. ಮಂಡ್ಯದಲ್ಲಿ ಅಂತವ್ರನ್ನ ತೋರಿಸಿ ಅಂತ. ಮಂಡ್ಯದ ನೀವು ಅಲ್ಲ, ನಮ್ಮ ಪಕ್ಷ ಒಪ್ಕೊಂಡಿವಾಗ ಅವರು ಒಂದ್ ಕಡೆ ಹೋದಾಗ ಸರಿ, ಇನ್ನೊಂದ್ ಕಡೆ ಕಾಂಗ್ರೆಸ್ ಹೋದ್ರೆ ಮಾತ್ರ ತಪ್ಪು ಅಂತಕ್ಕಂಥದ್ದನ್ನ ಯಾರು ವ್ಯಾಖ್ಯಾನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಮಾತ್ರ ಹೇಳ್ತಕ್ಕಂಥದ್ದಲ್ಲ. ನಿಮ್ ಕಡೆಗೆ ಸುಧೀಂದ್ರ ಅವರು ಈ ಎಲ್ಲ ಅಲ್ಲಿಂದ ಬಂದು ಹೋಗಿದ್ರು, ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದು, JDS ಇಂದ ಬಂದು ಸಿದ್ದರಾಮಯ್ಯ ಕಾಂಗ್ರೆಸ್ CM ಆಗೋರಲ್ಲ. ಮೂಲ ಕಾಂಗ್ರೆಸ್ ಕೂಲಾಗಿ ತಗೊಳ್ಳೋಣ. JDS ಇಂದ ಬಹಳ ಶಾರ್ಟ್ ಟೈಮ್ ನಲ್ಲಿ ಪಾರ್ಟಿ ಅಧ್ಯಕ್ಷರು, 2 ಸಲ ಮುಖ್ಯಮಂತ್ರಿ, ಅಪೋಸಿಷನ್ ಲೀಡರ್, ಕೀ ಪೋಸ್ಟ್ ಎಲ್ಲಿ ಸಿದ್ದರಾಮಯ್ಯ, ಎಲ್ಲಿ DK ಶಿವಕುಮಾರ್, ಎಲ್ಲಿ ಪರಮೇಶ್ವರ್.
ಎಲ್ಲಿ ಪಾಟೀಲ್ ಎಚ್ ಕೆ ಪಾಟೀಲ್ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ? ಎಲ್ಲವೂ ವಲಸೆ ಬಂದಿರೋರೆ ಇವತ್ತು ನಡೀತಿರೋದಿಲ್ಲ. ಇದು ನಿಮ್ಮಲ್ಲೂ same ಎಲ್ಲ ಅಲ್ವಾ? ನಾನು ಇದು ಎಲ್ಲಾ ಪಾರ್ಟಿಗಳಲ್ಲೂ ಈ ಹೋಗೋದು ಬರೋದು ಅಂತದ್ದು ಕಾಮನ್ ಆಗ್ಬಿಡುತ್ತೆ. ಬದಲಾದ ರಾಜಕೀಯ ಪರಿಸ್ಥಿತಿ ಯಾವಾಗ ಫ್ಯಾಕ್ಷನ್ ಮ್ಯಾಂಡೇಟ್ ಬರುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿ ರೂಲಿಂಗ್ ಬರೋಕ್ಕಾಗಲ್ಲ, ಅವಾಗ ಈ ತರದೆಲ್ಲ ಬೆಳವಣಿಗೆಗಳು ಆಗ್ತದೆ. ಓಕೆ, ಬೆಳವಣಿಗೆ ನಿಮ್ಮಿಂದ ಅಷ್ಟೆಲ್ಲ ಸೀಟ್ ಬೇಕು ಅಂತ ಕೇಳ್ಕೊಂಡಿರುವಂತ ಜೆಡಿಎಸ್ ಇನ್ನು ಅನೌನ್ಸ್ ಮಾಡಕ್ಕೆ ಆಗ್ತಿಲ್ವಲ್ಲ ಸರ್ ಅಭ್ಯರ್ಥಿಗಳ ವಿಚಾರದಲ್ಲಿ? ನೋಡಿ, ಅವ್ರದ್ದು 3 ಸೀಟ್ ಫೈನಲ್ ಆಗಿದೆ, ನಮ್ದು 25 ಸೀಟ್ ಫೈನಲ್ ಆಗಿದೆ. ಕರೆಕ್ಟ್. 25 ಈಗ ಅವ್ರದ್ದು ಪಾರ್ಟಿ ಇವತ್ತು ಪಾರ್ಲಿಮೆಂಟರಿ ಕಮಿಟಿ, ಇವತ್ತೇನೋ ಪಾರ್ಲಿಮೆಂಟರಿ ಕಮಿಟಿ ಮಂಡ್ಯದಲ್ಲಿ ಸೇರಿದೆ. ಅಲ್ಲಿ ಕ್ಯಾಂಡಿಡೇಟ್ ಅದು ಒಂದು ಸಿಸ್ಟಮ್, ಅದು ಪಾರ್ಟಿ ಪ್ರೋಸೆಸ್, ಅದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಫೈನಲ್ ಆಗಿ ಅನೌನ್ಸ್ ಮಾಡುತ್ತೆ, ಅವರು ಡಿಕ್ಲೇರ್ ಆಗ್ತದೆ. ಇವತ್ತು ಸೇರಿದ್ದಾರೆ. ಈಗ ನಮ್ಮಿಂದ ಸೀಟು ಹಂಚಿಕೆಗಳು ಆದ್ಮೇಲೆ ನಮ್ದೆಷ್ಟು ಅವ್ರದ್ದು ಫೈನಲ್ ಆದ್ಮೇಲೆ ನಮ್ದು ಘೋಷಣೆ ಆಗಿದೆ. ಇನ್ನೊಂದು ಸೀಟ್ ಬ್ಯಾಲೆನ್ಸ್ ಇದೆ, ಚಿತ್ರದುರ್ಗ ಒಂದು ಮಾತ್ರ ಬಾಕಿ ಇರೋದು ನಮ್ದು. 24 ಫೈನಲ್. ಅವ್ರದ್ದು 3 ಸೀಟು JDSಗೆ ಬಿಟ್ಕೊಟ್ಟಾಗಿದೆ ಮೈತ್ರಿ ಧರ್ಮದ ಪ್ರಕಾರ. ಅವರು ಯಾರ್ಯಾರು ಅನ್ನೋಂಥದ್ದು, ಮಂಡ್ಯ ಯಾರು, ಹಾಸನ್ ಯಾರು, ಕೋಲಾರ ಯಾರು ಅಂತ ಅವ್ರ ಪಾರ್ಟಿಯಿಂದ ಫೈನಲ್ ಮಾಡ್ಕೊಳ್ತಾರೆ. ಅದು ಮಾಡ್ಕೊಂಡಾಗ ಆಗುತ್ತೆ. ಒಂದೇನಂತ ಹೇಳಿದ್ರೆ ಈ ಸಲ ನಾರಾಯಣಗೌಡರದಲ್ಲಿ ಸ್ಟ್ಯಾಂಡ್ ಏನು ಅಂತ ಇನ್ನೂ ಕ್ಲಿಯರ್ ಇಲ್ಲ, ಸುಮಲತಾ ಅವರ ಸ್ಟ್ಯಾಂಡ್ ಏನು ಅಂತ ಇನ್ನೂ ಕ್ಲಿಯರ್ ಇಲ್ಲ, ಶಿವರಾಮೇಗೌಡ ಸ್ಟ್ಯಾಂಡ್ ಏನು ಅಲ್ಲಿ ಅಂತ ಇನ್ನೂ ಕ್ಲಿಯರ್ ಇಲ್ಲ, ಬಿಜೆಪಿ ನಾಯಕರುಗಳ ಸ್ಟ್ಯಾಂಡ್ ಏನು ಅಂತ ಗೊತ್ತಿಲ್ಲ. ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ನಿಮ್ಮ ನಾಯಕರುಗಳ ಬಾಯಲ್ಲಿ ಮಾತು ಬರುತ್ತೆ. ಶಿವರಾಮೇಗೌಡರು ಬಿಜೆಪಿಲಿ ಇದ್ದಾರೆ. ಹೌದು, ಲಾಸ್ಟ್ ಟೈಮ್ ಅವ್ರು ಶ್ರೀಮತಿ ಕ್ಯಾಂಡಿಡೇಟ್ ಆಗಿರೋ ನಾಮಂಗಲಿಂದ. ಹೌದು, ನಾರಾಯಣಗೌಡರು ಬಿಜೆಪಿಲಿ ಇದ್ದಾರೆ. ಎಕ್ಸಾಕ್ಟ್ಲಿ, ಬಿಜೆಪಿಲಿ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಇವತ್ತು JDSಗೆ ಆ ಕ್ಷೇತ್ರ ಬಿಟ್ಕೊಟ್ಟಾಗಿದೆ. ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟು ಇನ್ನೊಂದು ಕಡೆ ರಾಜಕಾರಣ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರೆ, ಅವ್ರು ಇನ್ನೊಂದು ಕಡೆ ಎಲ್ಲೂ ನಿಲ್ಲೋದಿಲ್ಲ ಅನ್ನೋಂಥದ್ದು ಸ್ಪಷ್ಟ ಆಯಿತು. ಆದರೆ ಅವರು ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ತೀನಿ ಅಥವಾ ರೆಬೆಲ್ ಆಗ್ತೀನಿ, ನಾನು JDಗೆ ಸಪೋರ್ಟ್ ಮಾಡಲ್ಲ ಅಂತಕ್ಕಂಥದ್ದು ಎಲ್ಲೂ ಹೇಳೋದು. ಅವ್ರದ್ದು ಒಂಥರ ಭಾಳ ತೂಕವಾದ ರಾಜಕಾರಣ, ಮಾತುಕತೆ, ಮತ್ತೊಂದು ವಿಷಯದಲ್ಲಿ ಆ ಥರದ ಅವ್ರ ನಡವಳಿಕೆಗಳು ನಾನು ನೋಡ್ಕೊಂಬೋದು. ಕಳೆದ 5 ವರ್ಷ MP ಆಗಿದ್ದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಇಂಡಿಪೆಂಡೆಂಟ್ ಅವ್ರ ನಿರ್ಧಾರ ತಗೊಳ್ಬಹುದು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ನಿಮ್ಮ ಲೀಡರ್ಸ್ ಗಳದ್ದು ಇನ್ನೂ ಡಿಸಿಷನ್ ಬರ್ತಾ ಇಲ್ವಲ್ಲ? ಯಾವ ನಮ್ಮ ಲೀಡರ್ಸ್ ಏನು, ಈಗ ಕಾಂಗ್ರೆಸ್ ಅಲ್ಲ ಸಾರಿ BJPಯಿಂದ ಅವ್ರಿಗೆ ಸ್ಥಾನ ಬಿಟ್ಕೊಟ್ಟಿದೆ. ಪೂರ್ಣ ಪ್ರಮಾಣದ ನಮ್ಮಲ್ಲಿ ಸಭೆ ಜಾಯಿಂಟ್ ಆಗಿ ಮೀಟಿಂಗ್ಗಳನ್ನು ಮಾಡ್ತಾರೆ. ಅವ್ರಿಗೆ ಏನ್ ಬೇಕೆಲ್ಲ ಲೀಡರ್ಸ್ ಗಳು ಮಾಡಬಹುದು, ಲೋಕಲ್ ಲೀಡರ್ಸ್ ಗಳು, ಲೋಕಲ್ ಅಲ್ಲಿ ಎಲ್ಲರೂ ಖುಷಿ ಇದ್ದಾರೆ, ಒಪ್ಕೊಂಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಇನ್ನೂ ಸಂತೋಷ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಬಂದಿದೆ. ಎಲ್ಲಿ ನಾರಾಯಣಗೌಡರು ಹೇಳ್ತಾರೆ, ನಾನು ಇನ್ನೂ ಮಾತಾಡಿಲ್ಲ, ಇನ್ನೂ ಯೋಚನೆ ಮಾಡ್ತೀವಿ. ಒಂದ್ಸಲ ಪಾರ್ಟಿ ತೀರ್ಮಾನ ತೆಗೆದುಕೊಂಡಾಗ ನಾರಾಯಣಗೌಡರು BJP ಬಂದಾಗ ವಿರೋಧ ಇತ್ತು. ಬಂದ್ಮೇಲೆ ಕೆಲಸ ಮಾಡಿದ್ರಲ್ಲ, ಗೆಲ್ಸ್ಕೊಂಡ್ ಬಂದ್ರಲ್ಲ, ಇರುತ್ತೆ 1 ದಿನ 2 ದಿನ ಆ ಒಂದು ಮುಸುಕಿನ ಗುದ್ದಾಟಗಳಿರ್ತದೆ, ಅದನ್ನು ಸರಿ ಹೋಗುತ್ತೆ. ನಾರಾಯಣಗೌಡರು ಸಹ ಪಾರ್ಟಿಲೇ ಇರ್ತಾರೆ, ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಖುಷಿಯಾಗಿ ಅವ್ರು ಕೆಲಸ ಮಾಡ್ತಾರೆ, ಅದ್ರ ಯಾವತ್ತೇ ಗಮನ ಪಡೋದಿಲ್ಲ. ಒಂದು ಒಳ್ಳೆ ಬೆಳವಣಿಗೆ ಇದು. ಫಸ್ಟ್ ಟೈಮು BJP JD ಎಷ್ಟೋ ದಶಕಗಳ ನಂತರ NDA ಕಾಲದಲ್ಲಿ ಇದ್ದಂಥದ್ದು ಒಂದು ಫ್ರೆಂಡ್ಶಿಪ್ ಮತ್ತೊಮ್ಮೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಸೌತ್ ಇಂಡಿಯಾದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಇದ್ರದ್ದು. JDS ಕಾಂಗ್ರೆಸ್ ಅಲಿಯನ್ಸ್ ಆಗಿ ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆ ಫೇಸ್ ಮಾಡಿದೆ. JDS 1, ಕಾಂಗ್ರೆಸ್ 1 ಬಂದಿತ್ತು, ನಾವು ಕಳ್ಕೊಂಡಿದ್ವಿ. ಆದರೆ ಈ ಸಲ 25 ನಮ್ಮ ಸೀಟ್ಗಳನ್ನು ಉಳಿಸ್ಕೊಂಡಿದ್ವಿ, 1 ಸೀಟನ್ನು ಬಿಟ್ಕೊಟ್ಟಿದ್ವಿ. BJPಯಿಂದ ಗೆದ್ದಂಥ ಕೋಲಾರ ನಾವು JDSಗೆ ಬಿಟ್ಕೊಟ್ಟಿದ್ವಿ, ಬೇರೆ ಎಲ್ಲೂ ಹೋಗಿಲ್ಲ. ಅದು BJP ಅಕೌಂಟಲ್ಲಿ ಇರುತ್ತೆ. ಈಗ ಅವರು 2+1 ಅಡಿಷನಲ್ ಆಗಿ 1 ಸೀಟ್ ತೆಗೆದುಕೊಂಡು ಕುಮಾರಸ್ವಾಮಿ ಅವರು ಒಂದು ಗುಟ್ರಿಗೆ ನಡ್ಕೊಂಡು ಹೋಗ್ಬಿಟ್ರಿ. ಇಲ್ಲ ನೋಡಿ ಸರ್, ಈಗ ಆ ಥರ ಇಲ್ಲ. ಆದರೆ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಏನೋ ಒಂದು ವೇಳೆ ಆದರೆ ಇದ್ರದ್ದು ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ತುಂಬ ಉತ್ತಮ ಪರಿಣಾಮ ಬೀರುತ್ತೆ. ಮೈಸೂರು ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಬೆಂಗಳೂರಲ್ಲಿ ಪರಿಣಾಮ ಬೀರುತ್ತೆ. ಡೀಟೇಲ್ ಆಗಿ ಬರ್ತೀನಿ. ಅದಕ್ಕೆಲ್ಲ ಕಾರಣ ಆಗಿದ್ದು ಅವರು ಇನ್ನೊಂದು ಸೀಟ್ ಪಡ್ಕೊಳ್ಳೋಕೆ ಕೋಲಾರ, ಅದು ಅವರ ಒಂದು ಗುಟ್ರು. ಆ ಗುಟ್ರು ಹಾಕಿರ್ಲಿಲ್ಲ ಅಂತಂದ್ರೆ BJP 2 ತಗೊಳ್ಳಿ, ಸುಮ್ಮನೆ ನಿಂತ್ಕೊಳ್ಳಿ ಅನ್ನುವಂಥ ಮಾತಿಗೆ ಬರ್ತಿದ್ರಿ ಏನೋ ಗೊತ್ತಿಲ್ಲ. ಯಾರನ್ನ ಹೆಂಗೆ ಚೂಟಬೇಕು ಅನ್ನೋದು ಕುಮಾರಸ್ವಾಮಿ ಚೆನ್ನಾಗಿ ಗೊತ್ತಿದೆ. ಆಗ ಚೂಟಿದ್ದಾರೆ. ಒಂದು ಸ್ಯಾಂಪಲ್ ಟೆಸ್ಟ್ ಅನ್ನು ಮಾಡಿದ್ರು. ಅದಕ್ಕೆ BJP ಅವರು ಆಯ್ತು ಬೇಡ, ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಕೊಟ್ಟಂಗಿತ್ತು. ಬಟ್ ಮಂಡ್ಯದಲ್ಲಿ ಯಾಕೆ ಇನ್ನೂ ನಿರ್ಧಾರ ತೆಗೆದುಕೊಳ್ಳೋಕೆ ಇಷ್ಟೊಂದು ಹಿಂದೇಟ್ ಹಾಕಕ್ಕೆ ಕಾರಣ ಏನು? ಮಂಡ್ಯಕ್ಕೆ ಹೋಗ್ಬಿಟ್ರೆ ರಾಮನಗರದ ಕಥೆ ಏನಾಗ್ಬಿಡುತ್ತೆ ಅನ್ನುವಂಥ ಆತಂಕ JDSಗೆ ಯಾಕೆ ಕಾಡ್ತಾ ಇದೆ?